ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಬಹಳಷ್ಟು ಜನ ಒಂದಷ್ಟು ಕ್ವಶನ್ಸ್ಗಳನ್ನು, ಬಂಚ್ ಆಫ್ ಕ್ವಶನ್ಸ್ಗಳನ್ನು ಪದೇ ಕಮೆಂಟಲ್ಲಿ ಕೇಳ್ತಾಯಿದ್ರು. ಅದನ್ನು ಪ್ರತಿಯೊಂದು ಸಾರಿ ಅವರಿಗೆ ಪರ್ಸ್ನಲಾಗಿ ರಿಪ್ಲೈ ಮಾಡೋದಕ್ಕಿಂತ ಒಂದು ವಿಡಿಯೋವನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಡೆಫಿನೆಟ್ಲಿ ವಿಲ್ ಗೆಟ್ ದ ಆನ್ಸರ್ ಫಾರ್ ಮೆನಿ ಕ್ವಶನ್ಸ್. 7 ಕ್ವಶನ್ಸ್ ಐ ಹ್ಯಾವ್ ಟೇಕನ್ ಹಿಯರ್. ಭಾಳ ಇಂಪಾರ್ಟೆಂಟ್ ಕ್ವಶನ್ಸು ಪದೇ ಕೇಳಿರುವಂಥದ್ದು ಕಮೆಂಟ್ ಸೆಕ್ಷನಲ್ಲಿ. ಪ್ಲೀಸ್ ಸಿ ದ ವಿಡಿಯೋ ಟಿಲ್ ದ ಎಂಡ್. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಕೂಡ ಗೊತ್ತಾಗಲಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ, ನನ್ನ ಒಂದು ಎಫರ್ಟಿಗೆ, ನನ್ನ ಒಂದು ಹಾರ್ಡ್ ವರ್ಕಿಗೆ ನಿಮ್ಮ ಒಂದು ರಿವಾರ್ಡ್ ಅಂತಂದರೆ ಸಬ್ಸ್ಕ್ರಿಪ್ಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಸ್, ನಾವು ಫಸ್ಟ್ ಕ್ವಶನ್ ಈಸ್, ವೆನ್ ಆಯುಷ್ ಕೌನ್ಸಿಲಿಂಗ್ ಸ್ಟಾರ್ಟ್ಸ್ ಇನ್ ಕರ್ನಾಟಕ? ಸೊ ಆನ್ಸರ್ ಫಾರ್ ದಿಸ್ ಈಸ್, ರಿಮೆಂಬರ್, ಬಹಳಷ್ಟು ಜನ ಭಾಳ ಕೇಳ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ಆಲ್ರೆಡಿ ಆಲ್ ಇಂಡಿಯಾ ಕೋಟಾ ಈಸ್ ಸ್ಟಾರ್ಟೆಡ್. ಗೊತ್ತಿರಲಿ, ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗ್ ಈಸ್ ಆಲ್ರೆಡಿ ಸ್ಟಾರ್ಟೆಡ್. ನಿಮಗೆ ಬೇಕಂದರೆ ಅಲ್ಲಿಯೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಬಟ್ ಕರ್ನಾಟಕದಲ್ಲಿ ಅರೌಂಡ್ 35 to 40 ಕಾಲೇಜಸ್ ಏನಿದೆ ಆಯುರ್ವೇದ, ಅಂದರೆ BAMS BHMS ಎಲ್ಲ ಸೇರಿ ಒಂದು 43 to 45 ಕಾಲೇಜ್ ಆಗ್ಬೋದು. ಸೊ ಅದರಲ್ಲಿ ಒಂದು 3 to 4 ಗೌರ್ಮೆಂಟ್ ಕಾಲೇಜಸ್ ಅಷ್ಟೇ ಇದರ ಅಂಡರ್ ಬರೋದು. ಸೊ ಅದಕ್ಕೆ ಅಥವಾ ಬೇರೆ ರಾಜ್ಯದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಗೋ ಥ್ರೂ ದಿಸ್ AIQ ವಿಚ್ ಈಸ್ ಆಲ್ರೆಡಿ ಸ್ಟಾರ್ಟೆಡ್. ಹಾಗಾದರೆ KEA ಕತೆ ಏನು? ಸೊ KEA 85%, ಈಗನೇ ಹೇಳ್ತಾ ಇದ್ದೀನಿ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಿದರೂ ಕೂಡ ನಾನು ಸಿ ದಿಸ್ ವಿಡಿಯೋ ಅಂತೇಳಿ ಲಿಂಕ್ ಕೊಟ್ಬಿಡ್ತೀನಿ ನಿಮ್ಮ ಮುಂದೆ. ಸೊ KEA 85% ನಾಟ್ ಎಟ್ ಸ್ಟಾರ್ಟೆಡ್. ಸೊ ನಾಟ್ ಎಟ್ ಸ್ಟಾರ್ಟೆಡ್ ಗೊತ್ತಿರಲಿ, ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ. KEA ಶುಡ್ ಗಿವ್ ನೋಟಿಫಿಕೇಷನ್ ಫಾರ್ ದ್ಯಾಟ್. ರಿಮೆಂಬರ್, ಶುಡ್ ಗಿವ್ ನೋಟಿಫಿಕೇಷನ್ ಫಾರ್ ದ್ಯಾಟ್. ಸೊ ನೋಟಿಫಿಕೇಷನ್ ಬಂದ ಮೇಲೆ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನಾನೇ ಕೊಡ್ತೀನಿ. ಅದರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ KEA ನನಗನ್ಸೋ ಪ್ರಕಾರ ಈಗ MBBS ಮತ್ತು BDS ನಡೀತಾ ಇದೆ. MBBS ಮತ್ತು BDS, ಹೌದಾ? ಸೊ ಅದಾದ ಮೇಲೆ ನಿಮಗೆ ಆಯುಷ್ ಕೌನ್ಸಿಲಿಂಗ್ ನಡೆಯುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಇದ್ರ ಜೊತೆಗೆ ಇಂಜಿನಿಯರಿಂಗ್ ಕೂಡ ನಡೀತಾ ಇದೆ. ಸೊ ಆಯುಷ್ ಕೌನ್ಸಿಲಿಂಗ್ ಡೆಫಿನೆಟ್ಲಿ ನಿಮಗೆ MBBS BDS ಆದಮೇಲೆ ಆಗ್ತದೆ. ಅಲ್ಲಿ ತನಕ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಹಾಗಾದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಏನು? ರಿಮೆಂಬರ್, ರಿಜಿಸ್ಟ್ರೇಷನ್ ಆಲ್ರೆಡಿ ಇಟ್ ಈಸ್ ಓವರ್. ಗೊತ್ತಿರಲಿ, ರಿಜಿಸ್ಟ್ರೇಷನ್ ಫಾರ್ ನೀಟ್ ಅಂತ ಏನು ಅವ್ರು ಮಾಡ್ತಾಯಿದ್ರು, ರಿಜಿಸ್ಟ್ರೇಷನ್ ನೀಟ್ಗೆ ಕೊಡಬೇಕಾದ್ರೆ ಪ್ರತಿಯೊಂದು ಸಾರಿನೂ ಅವರು ಕೊಟ್ಟಿದ್ದಾರೆ. ಸೊ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ರಿಜಿಸ್ಟ್ರೇಷನ್ ಅಂತಲೇ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ನನಗನ್ಸೋ ಪ್ರಕಾರ ಮುಗಿದಿದೆ. ಬಟ್ ದೇ ಮೇ ಗಿವ್ ಅನದರ್ ಚಾನ್ಸ್ ಆಲ್ಸೋ ದೋಸ್ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ವೆನ್ ರಿಜಿಸ್ಟ್ರೇಷನ್ ಫಾರ್ ನೀಟ್ ಈಸ್ ಗಿವನ್. ಸೊ ಬಟ್ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದು ಸೇಮ್ ಉಳಿಬೋದು. ಈಗೇನಾದರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಇನ್ನೊಂದು ಅವಕಾಶ ಕೊಟ್ಟರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಬೇರೆಯನ್ನು ಕೊಡ್ಬೋದು. ಬಟ್ ಫೈನಲಿ ಹೇಳ್ತಾ ಇದ್ದೀನಿ, ಆಯುಷ್ ಕೌನ್ಸಿಲಿಂಗ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿಲ್ಲ. ಕರ್ನಾಟಕ 85% ಆಯುಷ್ ಕೌನ್ಸಿಲಿಂಗ್ ಏನಿದೆ ಇದು ಡೆಫಿನೆಟ್ಲಿ MBBS BDS ಆದಮೇಲೆ ಆಗ್ತದೆ. ಅಲ್ಲಿ ತನಕ ನೀವು ರಿಲ್ಯಾಕ್ಸ್ ಆಗಿರಿ, ವೇಟ್ ಮಾಡಿ. ಇದ್ರ ಜೊತೆಗೆ ಇನ್ನೊಂದಷ್ಟು ಕ್ವಶನ್ಸ್ ಬರ್ತದೆ. ಸರ್, ನನಗಿಲ್ಲಿ MBBS BDS ಸೀಟ್ ಸಿಕ್ಕಿದರೆ ನಾನು ಆಯುಷ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಾ? ಅದ್ರ ಬಗ್ಗೆ ಇನ್ನೂ ಕೂಡ ನೋ ಕ್ಲಿಯರ್ ನೋಟಿಫಿಕೇಷನ್, ನೋ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಫ್ರಾಮ್ KEA. ಅದಕ್ಕೆ ನನಗೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂದರೆ ನಿಮ್ಮ ಕ್ವಶನ್, ನಾನು BDSಲ್ಲಿ ಸಿಕ್ತು, MBBSಲ್ಲಿ ಸಿಕ್ತು, ನಾನು ಅಥವಾ ಇಂಜಿನಿಯರಿಂಗಲ್ಲಿ ಸಿಕ್ತು, ಯಾಕಂದರೆ ಫಸ್ಟ್ ಕೌನ್ಸಿಲಿಂಗ್ ನಡೀತಾ ಇದೆ, ನಾನು KEAದಲ್ಲಿ ಆಯುಷಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂಥೇಳಿ. ಸೊ ಅದ್ರ ಬಗ್ಗೆ ಇನ್ನೂ ಕ್ಲಿಯರ್ ಇನ್ಸ್ಟ್ರಕ್ಷನ್ ಬಂದಿಲ್ಲ. ಅದಕ್ಕೆ ನನಗೂ ಕೂಡ ಈಗ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ರೈಟ್, ವೆರಿ ಇಂಪಾರ್ಟೆಂಟ್. ಇದನ್ನು ಬಹಳಷ್ಟು ಜನ ಕೇಳ್ತಾ ಇದ್ರು, ವೇರ್ ಶುಡ್ ವಿ ರಿಪೋರ್ಟ್ ಟು KEA ಆಫ್ಟರ್ ಅಡ್ಮಿಷನ್ ಈಸ್ ಫಿನಿಶ್ಡ್ ಇನ್ ದ ಕಾಲೇಜ್? ಯಾಕಂದರೆ ಈಗ ಭಾಳಷ್ಟು ಮಂದಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡವರಿಗೆ ಮಾತ್ರ, ಆಲ್ರೆಡಿ ಗೌರ್ಮೆಂಟ್ ಇದ್ದವ್ರಿಗೆ ಗೌರ್ಮೆಂಟಿಗೆ ಹೋಗಿ, ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ನಿಮ್ಮ ಅಡ್ಮಿಷನ್ ಮುಗಿಸಿ ಬಂದಿದ್ದೀರಿ. ಪ್ರೈವೇಟ್ ಇದ್ದವರು ಕೂಡ KEAಗೆ ಡಾಕ್ಯುಮೆಂಟ್ಸನ್ನು ಕೊಟ್ಟು ನೆಕ್ಸ್ಟ್ ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಮಾಡ್ತಾ ಇದ್ದೀರಿ. ಸೊ ಇದಾದಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಕೂಡ ನೋ ನೋಟಿಫಿಕೇಷನ್, ನಾಟ್ ಎಟ್ ಅನೌನ್ಸ್ಡ್. ರಿಮೆಂಬರ್, ನೋಟಿಫಿಕೇಷನ್ ಇದರಲ್ಲಿ ಇನ್ನೂ ಕೂಡ ಬಂದಿಲ್ಲ. ಬಂದ ತಕ್ಷಣ ನಾನೇ ನಿಮಗೆ ಹೇಳ್ತೀನಿ. ಎಲ್ಲಿ ಬರ್ತದೆ ನೋಡಿ. ಸೊ ಎಲ್ಲಿ ಬರ್ತದೆ ಅಂತಂದರೆ ಈ ರೀತಿ ನಿಮಗೊಂದು ನೋಟಿಫಿಕೇಷನ್, ಅಂದರೆ ನೀವು ಆಪ್ಷನ್ ಎಂಟ್ರಿ ಪೋರ್ಟಲಿಗೆ ಹೋದಾಗ ನಿಮಗೆ ಈ ರೀತಿ ಒಂದು ಓಪನ್ ಆಗ್ತದೆ, ಹೌದಾ? ಇದರಲ್ಲಿ ಇಲ್ಲಿ ಏನಿದೆ, ಇಲ್ಲೇ ನಿಮಗೆ ಅಲ್ಲೊಂದು ಜಾಯ್ನಿಂಗ್ ಅಂಥೇಳಿ ಬರ್ತದೆ. ರಿಪೋರ್ಟ್ ಫಾರ್ ಜಾಯ್ನಿಂಗ್ ರಿಪೋರ್ಟ್ ಬಗ್ಗೆ ಒಂದು ಲಿಂಕ್ ಕೊಡ್ತಾರೆ ಇಲ್ಲಿ. ದ ಲಿಂಕ್ ವಿಲ್ ಬಿ ಆ್ಯಕ್ಟಿವೇಟೆಡ್ ಹಿಯರ್. ಸೊ ನೀವು ಪದೇ ದಿವಸಕ್ಕೆ 1 ಸಾರಿ 2 ಸಾರಿ ಇದನ್ನು ನೋಡ್ತಾನೂ ಕೂಡ ಇರ್ಬೋದು. ನನಗನ್ಸೋ ಪ್ರಕಾರ 1ನೇ ತಾರೀಕು ಆದಮೇಲೆ 2ನೇ ತಾರೀಕು ನೀವು ಈ ಲಿಂಕನ್ನು ಓಪನ್ ಮಾಡಬಹುದು.
ಅಥವಾ ನಾಳೆನೂ ಕೂಡ ನೋಟಿಫಿಕೇಷನನ್ನು ಕೊಡ್ಬೋದು. ಬಟ್ ಗೊತ್ತಿರಲಿ, ಈ ನೋಟಿಫಿಕೇಷನ್ ಬರೋ ತನಕ ನೀವು ವೇಟ್ ಮಾಡಬೇಕಾಗ್ತದೆ. ನೀವು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲದೂ ಕೂಡ ಅಡ್ಮಿಷನ್ ಆಗಿದೆ. ಅಡ್ಮಿಷನ್ ಆದಮೇಲೆ ಕಾಲೇಜರು ಒಂದು ಅಕ್ನಾಲೇಜ್ಮೆಂಟನ್ನು ಕೊಟ್ಟಿರ್ತಾರೆ. ಎಲ್ಲದೂ ಕೂಡ ರೆಡಿ ಇದೆ. ಯು ರಿಲ್ಯಾಕ್ಸ್, ರೈಟ್? ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಲಿಂಕ್ ಓಪನ್ ಆಗ್ತದೆ. ಲಿಂಕ್ ಬಂದ ಮೇಲೆ ನಿಮಗೆ ನಾನು ಹೇಳ್ತೀನಿ, ಅಥವಾ ನೀವು ಕೂಡ ಆವಾಗ ನೋಡ್ತಾ ಇರ್ಬೋದು. ಅದಾದಮೇಲೆ ನಿಮ್ಮ ಒಂದು ಪ್ರೊಸೆಸ್ ಫಿನಿಶ್ ಆಗ್ತದೆ. ಕಂಪಲ್ಸರಿ ಅದನ್ನು ಮಾಡಲೇಬೇಕು. ನಾನು 2-3 ಸಲ ಎಚ್ಚರಿಸ್ತೀನಿ, ಮಾಡಲೇಬೇಕು ಡೆಫಿನೆಟ್ಲಿ. ಡೋಂಟ್ ವರಿ ನಾವು, ಯಾಕಂದರೆ ಅದಕ್ಕೆ ಲಿಂಕ್ ಇನ್ನೂ ಪ್ರೊಡ್ಯೂಸ್ ಮಾಡಿಲ್ಲ. ನೆಕ್ಸ್ಟು, ಇಫ್ ಐ ಆಮ್ ನಾಟ್ ಅಲಾಟೆಡ್ ಎನಿ ಸೀಟ್ ಇನ್ ದ ಫಸ್ಟ್ ರೌಂಡ್, ವಿಚ್ ಚಾಯ್ಸ್ ಐ ಹ್ಯಾವ್ ಟು ಸೆಲೆಕ್ಟ್? ಇದು ಕಾಮನ್ ಸೆನ್ಸು. ಯು ಆರ್ ನಾಟ್ ಚಾಯ್ಸ್ ಅನ್ನೋದು ಯಾರಿಗೆ ಅಂತಂದರೆ ಸೀಟ್ ಅಲಾಟ್ ಆದವರಿಗೆ. ಸೊ ಚಾಯ್ಸ್ ಅನ್ನೋದು ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಹೂ ಅಲಾಟೆಡ್ ವಿತ್ ದ ಸೀಟ್. ರಿಮೆಂಬರ್, ಹೂ ಅಲಾಟೆಡ್ ವಿತ್ ದ ಸೀಟ್. ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ಅಂತಂದರೆ ನೀವು ಯಾವುದೇ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಆರ್ ಆಟೋಮೆಟಿಕಲಿ ಪಾರ್ಟಿಸಿಪೇಟಿಂಗ್ ಇನ್ ದ ಸೆಕೆಂಡ್ ರೌಂಡ್. ರಿಮೆಂಬರ್, ಯು ಆರ್ ಆಟೋಮೆಟಿಕಲಿ ಎಲಿಜಿಬಲ್ ಫಾರ್ ಸೆಕೆಂಡ್ ರೌಂಡ್. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ರೈಟ್? ಸೊ ಯು ಹ್ಯಾವ್ ಟು, ಅಂದರೆ ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ಅಂದಮೇಲೆ ನಿಮಗೆ ಚಾಯ್ಸಸ್ಸೇ ಇಲ್ಲ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಆರ್ ಆಟೋಮೆಟಿಕಲಿ ಎಲಿಜಿಬಲ್ ಫಾರ್ ದ ಸೆಕೆಂಡ್ ರೌಂಡ್. ಐ ಹ್ಯಾವ್ ನಾಟ್ ಅಲಾಟೆಡ್ ಎನಿ ಸೀಟ್ ಆ್ಯಂಡ್ ಐ ವಾಂಟ್ ಟು ಕ್ವಿಟ್ ದ ಕೌನ್ಸಿಲಿಂಗ್ ದೆನ್ ವಿಚ್ ಚಾಯ್ಸ್ ಐ ಹ್ಯಾವ್ ಟು ಸೆಲೆಕ್ಟ್ ಅಂತ ಕೇಳ್ತೀರಿ ಭಾಳಷ್ಟು ಮಂದಿ. ಸೊ ಇದಕ್ಕೆ ನೋ ಚಾಯ್ಸ್. ಒನ್ಸ್ ಅಗೇನ್, ನೋ ಚಾಯ್ಸ್. ನಿಮಗೇನಾದರೂ ಸೀಟ್ ಅಲಾಟ್ ಆಗಿದ್ದಿದ್ರೆ, ಇಫ್ ಯು ಆರ್ ಅಲಾಟೆಡ್ ವಿತ್ ದ ಸೀಟ್, ದೆನ್ ಯು ಹ್ಯಾವ್ ಟು ಆಪ್ಟ್ ಚಾಯ್ಸ್ 4 ಟು ಕ್ವಿಟ್ ದ ಕೌನ್ಸಿಲಿಂಗ್. ಬಟ್ ಹಿಯರ್ ಯು ಆರ್ ನಾಟ್ ಅಲಾಟೆಡ್ ಎನಿ ಸೀಟ್, ನಥಿಂಗ್, ಯು ಲೀವ್ ಇಟ್ ಆ್ಯಸ್ ಇಟ್ ಈಸ್. ಸೊ ಇದಾದಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀರಿ, ವೆದರ್ ಈಗ ನಾನೇನಾದರೂ ಬಿಟ್ಟರೆ ಆಯುಷ್ ಕೌನ್ಸಿಲಿಂಗ್ ಏನಾದ್ರು ಪ್ರಾಬ್ಲಮ್ ಆಗ್ತದಾ ಅಂಥೇಳಿ. ನೋ ಪ್ರಾಬ್ಲಮ್ ಎಟ್ ಆಲ್. ನಿಮಗೆ ಆಯುಷ್ ಕೌನ್ಸಿಲಿಂಗ್ ಸಪ್ರೇಟಾಗಿ ಆಗೋದಕ್ಕೆ ನಿಮಗೆ ಅದರ ಬಗ್ಗೆ ವರಿನೇ ಬೇಡ. ನೋ ಚಾಯ್ಸ್ ಆರ್ ದೇರ್ ಫಾರ್ ಯು. ಸೊ ನೀವೇನೂ ಇಲ್ಲ, ನೀವೇನು ಮಾಡೋದಕ್ಕೆ ಹೋಗೋಂಗಿಲ್ಲ. KE ವೆಬ್ಸೈಟಿಗೆ ನೀಟಲ್ಲಿ ಭೇಟಿ ಕೊಡೋದಕ್ಕೆ ಹೋಗಬೇಡಿ. ನಿಮಗೆ CET ಇತ್ತಂದ್ರೆ ಅದನ್ನಷ್ಟೇ ನೋಡ್ಕೊಳ್ಳಿ. ದೆನ್ ವೆನ್ ಚಾಯ್ಸ್ ಟು ಸೆಲೆಕ್ಟೆಡ್ ಸ್ಟೂಡೆಂಟ್ ಶುಡ್ ಸಬ್ಮಿಟ್ ದ ಡಾಕ್ಯುಮೆಂಟ್ಸ್ ಟು KE, ರೈಟ್? ಸೊ ಇದನ್ನು ಬಹಳಷ್ಟು ಮಂದಿ ಕೇಳ್ತಾ ಇದ್ರಿ. ಚಾಯ್ಸ್ ಟು ಸ್ಟೂಡೆಂಟ್ ಸೆಲೆಕ್ಟೆಡ್ ಸ್ಟೂಡೆಂಟ್ ಶುಡ್ ಸಬ್ಮಿಟ್ ದ ಡಾಕ್ಯುಮೆಂಟ್ಸ್ ಟು KE. ಇದು ನಾವು ಚಾಯ್ಸ್ 2 ಅಷ್ಟೇ ಅಲ್ಲ, ಚಾಯ್ಸ್ 3ದವರಿಗೂ ಆಗ್ತದೆ. ಅಥವಾ ದೋಸ್ ಹೂ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಇವೆಲ್ಲರೂ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು. ಬಟ್ ಅದಕ್ಕೆ ನೋಟಿಫಿಕೇಷನ್ ಕೊಟ್ಟಿಲ್ಲ. ಸೊ ನೋಟಿಫಿಕೇಷನ್, ರಿಮೆಂಬರ್, ನೋಟಿಫಿಕೇಷನ್ ಈಸ್ ನಾಟ್ ಗಿವನ್ ಯೆಟ್. ಸೊ ಅದಕ್ಕೆ ಅದು ಕೂಡ ರಿಲೀಸ್ ಆದಮೇಲೆ ನಾನು ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ. ಅಲ್ಲಿವರೆಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೇ ಹೋಗಬೇಡಿ. ಚಾಯ್ಸ್ ಟು ಸೆಲೆಕ್ಟೆಡ್ ಸ್ಟೂಡೆಂಟ್ should submit the document only after when KE gives notification about that. ಸಬ್ಮಿಟ್ ಮಾಡೋದಕ್ಕೆ ಈಗ ಚಾಯ್ಸ್ 1 ಚಾಯ್ಸ್ 2ದವರಿಗೆ ಮಾತ್ರ ಹೇಳಿದ್ದಾರೆ. ಅಂದರೆ ಚಾಯ್ಸ್ 1ದವರಿಗೆ ಮಾತ್ರ ಹೇಳಿದ್ದಾರೆ ಅಡ್ಮಿಷನ್ ಮಾಡಿಸೋರು. ಚಾಯ್ಸ್ 2ದವರಿಗೆ ಇನ್ನೂ ಕೂಡ ನೋಟಿಫಿಕೇಷನ್ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಹೇಳ್ತೀನಿ. ಐ ಸೆಲೆಕ್ಟೆಡ್ ಚಾಯ್ಸ್ 3, ವಾಟ್ ಈಸ್ ದ ನೆಕ್ಸ್ಟ್ ಪ್ರೊಸೀಜರ್? ನಿಮ್ಮ ನೆಕ್ಸ್ಟ್ ಪ್ರೊಸೀಜರ್ ಏನಂತಂದರೆ ದೇ ವಿಲ್ ಗಿವ್ ದ ನೋಟಿಫಿಕೇಷನ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ಸ್. ಸೊ ಸಬ್ಮಿಟ್ ದ ಡಾಕ್ಯುಮೆಂಟ್ಸ್. ಸೊ ಫಸ್ಟು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ಅಕಾರ್ಡಿಂಗ್ ಟು KE ಇನ್ಸ್ಟ್ರಕ್ಷನ್. ಅದಾದಮೇಲೆ ರಿಮೆಂಬರ್, ಯು ಕ್ಯಾನ್ ಚೇಂಜ್, ವಿಚ್ ಮೀನ್ಸ್ ಯು ಕ್ಯಾನ್ ಚೇಂಜ್ ದ priority or what you can say reorder the priority. ಸೊ ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ದೇ ವಿಲ್ ಗಿವ್ ರೌಂಡ್ 2 ಅಲಾಟ್ಮೆಂಟ್. ಅದರಲ್ಲಿ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸೋದು, ಇಲ್ಲ ಅಂದರೆ ಇಲ್ಲ. ಸೊ ಇದು ಚಾಯ್ಸ್ 3 ಅಷ್ಟೇ ಅಲ್ಲ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವ್ರಿಗೂ ಕೂಡ ಯು ಹ್ಯಾವ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್. ಯು ಕ್ಯಾನ್ ಚೇಂಜ್. ಈ ಕ್ವಶನ್ ಪದೇ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ಇವೆಲ್ಲದಕ್ಕೂ ಕೂಡ ನೋಟಿಫಿಕೇಷನ್ ಬರೋ ತನಕ ವೇಟ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಕೊಡದೇನೆ KEದವರು ಏನನ್ನೂ ಕೂಡ ಮಾಡೋದಿಲ್ಲ. ಬೇಕಾದ್ರೆ ಕೊಟ್ಟ ಮೇಲೆ 4 ಸಲ ಅದನ್ನು ಕಂಟಿನ್ಯೂಯಸ್ ಆಗಿ ಪೋಸ್ಟ್ಪೋನ್ ಮಾಡ್ಬೋದು, ಎಕ್ಸ್ಟೆಂಡ್ ಮಾಡ್ಬೋದು. ಅದು ದಟ್ ಈಸ್ ದ KE ರೂಲ್. ಬಟ್ ಇಲ್ಲಿ ನಿಮಗೆ ನೋಟಿಫಿಕೇಷನ್ ಕೊಡದೇನೆ ಏನನ್ನೂ ಕೂಡ ಮಾಡೋದಿಲ್ಲ, ಗೊತ್ತಿರಲಿ. ದೆನ್ ಐ ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 2, ಹೌ ಕ್ಯಾನ್ ಐ ಚೇಂಜ್ ಮೈ ಪ್ರಿಫರೆನ್ಸಸ್ ಅಂತ ಇದೆ. ಸೊ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದಿರಿ ಅಂದಮೇಲೆ ಪ್ರಿಫರೆನ್ಸಸ್ಸನ್ನು ಚೇಂಜ್ ಮಾಡೋದಕ್ಕೆ ಒನ್ಸ್ ಅಗೇನ್ ವಾಟ್ ವಿಲ್ ಬಿ ದ ಪ್ರೊಸೀಜರ್ ಅಂತ ಹೇಳ್ತೀನಿ. ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ರೌಂಡ್ 1 ಮುಗಿದ ಮೇಲೆ ದೇ ವಿಲ್ ಗಿವ್ ಯು ಸೀಟ್ ಮ್ಯಾಟ್ರಿಕ್ಸ್ ಫಾರ್ ರೌಂಡ್ 2. ರೌಂಡ್ 2 ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟ ಮೇಲೆ ಆಪ್ಷನ್ ಎಂಟ್ರಿಗೆ ನಿಮಗೆ ಆಪ್ಷನ್ಸನ್ನು ಕೊಡ್ತಾರೆ. ಅಂದರೆ ಇದರಲ್ಲಿ ಎಂಟ್ರಿ ಮಾಡೋದೇನಿರೋದಿಲ್ಲ. ಇದರಲ್ಲಿ ಯು ಕ್ಯಾನ್ ಚೇಂಜ್ ಯುವರ್ ಪ್ರಿಫರೆನ್ಸಸ್, ರೈಟ್? ಅದಕ್ಕೆ ಇದಕ್ಕೆ ಫಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟು ನೋಟಿಫಿಕೇಶನ್ ಬರಬೇಕು. ನೀವೀಗ ಚಾಯ್ಸ್ 2 ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ಯು ಕೆನಾಟ್ ಸಿ ಯುವರ್ ಚಾಯ್ಸಸ್ ಟು ಸೆಲೆಕ್ಟ್ ಆರ್ ಯು ಚೇಂಜ್.
ಸೊ ಅದು ನಿಮಗೆ ಕಾಣಿಸೋದಿಲ್ಲ. ಬಹಳಷ್ಟು ಜನ ಹೇಳಿದ್ರಿ, ಸರ್ ನನಗೇನು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀನಿ ಅಥವಾ 3 ಮಾಡಿದ್ದೀನಿ, ನನಗೆ ಯಾವುದೇ ಕಾಣಿಸ್ತಾ ಇಲ್ಲ, ಇಲ್ಲಿ ಹೇಗೆ ಚೇಂಜ್ ಮಾಡೋದು ಅಂತ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಿ. ಸೊ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಫಸ್ಟ್ ಸೀಟ್ ಮೆಟ್ರಿಕ್ಸ್ ಕೊಡ್ತಾರೆ, ಅದಾದಮೇಲೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ. ಏನಾದರೂ ಹೊಸ ಕಾಲೇಜ್ ಆ್ಯಡ್ ಆದರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಚಾನ್ಸ್ ಕೊಡ್ತಾರೆ, ಅಥವಾ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಿಫರೆನ್ಸಸ್ಸನ್ನು ರೀಆರ್ಡರ್ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಡಿಲೀಟ್ ಮಾಡೋದಕ್ಕೆ ಅವಕಾಶ ಇದೆ. ಯು ಕ್ಯಾನ್ ಡಿಲೀಟ್, ಗೊತ್ತಿರಲಿ, ಯು ಕ್ಯಾನ್ ಡಿಲೀಟ್ ದ ಕಾಲೇಜ್, ನೋ ಡೌಟ್ ಇನ್ ಇಟ್. ಸೊ ಈ ಚಾಯ್ಸ್ 2 ಮಾಡಿದರೆ ಅದರ ನಿಮ್ಮ ಈಗ ಯಾವ್ದು ಅಲಾಟ್ ಆಗಿದೆ ಅದರ ಮೇಲಿರುವಂಥ ಕಾಲೇಜನ್ನು ಡಿಲೀಟ್ ಮಾಡ್ಬೋದು. ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವ ಕಾಲೇಜನ್ನು ಬೇಕಾದರೂ ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡೋ ಆಪ್ಷನ್ಸ್ ನಿಮಗೆ ಇದೆ, ಗೊತ್ತಿರಲಿ. ಆಪ್ಷನ್ ಎಂಟ್ರಿ, ಸೊ ಇಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೋದು. ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ಆಗ್ತದೆ. ಸೊ ಅದಕ್ಕೆ ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ, ಸೀಟ್ ಮೆಟ್ರಿಕ್ಸನ್ನು ಕೊಡೋ ತನಕ. ಅದಾದಮೇಲೆ ನೋಟಿಫಿಕೇಷನ್ ಕೊಡ್ತಾರೆ, ಅಲ್ಲಿ ತನಕ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಫೀಸನ್ನು ಪೇ ಮಾಡಿದ್ದೀರಿ, ನೀವೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಕೂಲಾಗಿ ರಿಲ್ಯಾಕ್ಸ್ ಆಗಿ ಇರಿ. ಸೊ ಇದು 7th ಕ್ವಶನ್. ಸೊ ಈಗ ಬಿಫೋರ್ ಗೋಯಿಂಗ್ ಟು ಟೆಲ್ ಯು ಥ್ಯಾಂಕ್ ಯು, ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಆಲ್ರೆಡಿ ನೀವೇನು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಹೌದಾ? ಸೊ ಒನ್ ಥಿಂಗ್ ಈಸ್ ವೆರಿ ಕ್ಲಿಯರ್, ರಿಮೆಂಬರ್, ಯು ವಿಸಿಟ್, ಫಸ್ಟ್ ಏನು ಮಾಡಬೇಕು ಅಂತಂದರೆ, ಯು ವಿಸಿಟ್ ದಿ ಕಾಲೇಜ್ ವೆಬ್ಸೈಟ್. ನನ್ನ ರಿಕ್ವೆಸ್ಟ್ ಅಂತಂದರೆ, ಪ್ರತಿಯೊಬ್ಬರು ಕೂಡ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರಲಿ, ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರಲಿ, ನಿಮಗೊಂದು ಅಂದಾಜು ಇರ್ತದೆ ಯಾವ ಕಾಲೇಜ್ ನಿಮಗೆ ಸಿಗಬಹುದು. ಅಥವಾ ಫ್ರೀ ಇದ್ರಿ ಅಂದರೆ ಪ್ರತಿಯೊಂದು ಕಾಲೇಜಿನ ವೆಬ್ಸೈಟಿಗೆ ಹೋಗಿ, ಆ ವೆಬ್ಸೈಟಲ್ಲಿ ಕೊಟ್ಟಿರುವಂತಹ ಅವರು ಒಂದು ಅಡ್ಮಿಷನ್ ಪ್ರೊಸೀಜರ್ನ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಫೀಸ್ ಏನಾದರೂ ಪೇ ಮಾಡಬೇಕಾ ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ. ಅದರ ಜೊತೆ ಒಂದಷ್ಟು ಬಾಂಡ್ಸ್, ಅಂದರೆ ಈಗ ಏನೇನೀಗ ನಾವು KA-ದವರಿಗೆ 2 ಬಾಂಡನ್ನು ಕೊಡಬೇಕು. ಅದು ಕೂಡ ಇನ್ನೊಂದು ಮಾತನ್ನು ಹೇಳ್ತೀನಿ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವರಿಗೆ ಈಗ ಬಾಂಡನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಇನ್ನೊಂದು ಈಗ ಏನು ನಿಮಗೆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡೋದಕ್ಕೆ ಹೇಳ್ತಾರೆ KA-ದವರು, ಅದನ್ನು ಮಾಡಬೇಕಾದ್ರೆ ನಿಮಗೆ ಬಾಂಡನ್ನು ಹೇಳೋ ಅಂಥ ಚಾನ್ಸಸ್ ಇಲ್ಲ, ಬಾಂಡ್ ಕೊಡಿ ಅಂತ ಹೇಳೋ ಚಾನ್ಸಸ್ ಇಲ್ಲ. ಯಾಕಂದರೆ ಬಾಂಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಡ್ಮಿಷನ್ ಆರ್ಡರ್ ನಂಬರ್ ಬೇಕು ನಮಗೆ, ರೂರಲ್ ಬಾಂಡು. ಸೊ ಅದಕ್ಕೆ ಅಡ್ಮಿಷನ್ ಆರ್ಡರ್ ಸಿಗೋದೇ ಇಲ್ಲ ಈಗ ಚಾಯ್ಸ್ 2 ಮಾಡ್ಕೊಂಡವರಿಗೆ. ಸೊ ಅದಕ್ಕೆ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದರೆ ಅದರ ಜೊತೆ ಒಂದಷ್ಟು ಎಕ್ಸ್ಟ್ರಾ ಬಾಂಡ್ಸ್ಗಳಿರ್ತದೆ, ಅದ್ರ ಬಗ್ಗೆ ನಿಮಗೆ ಐಡಿಯಾ ಸಿಗ್ತದೆ. ಅಥವಾ ಹಾಸ್ಟೆಲ್ ಬಗ್ಗೆ ನಿಮಗೊಂದು ಐಡಿಯಾ ಸಿಗ್ತದೆ. ವಾಟ್ ಆಲ್ ದ ಅದರ್ ಡಾಕ್ಯುಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಅದರ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ, ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಳ್ಳೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಎಲ್ಲ ಆರ್ಡರ್ಸ್ ಇರ್ತದೆ. ಸೊ ಅದಕ್ಕೆ ಡೋಂಟ್ ವರಿ ಅಬೌಟ್ ದ್ಯಾಟ್, ನೀವು ತಲೆ ಕೆಡಿಸ್ಕೋಬೇಡಿ. ಈಗ ನೀವು ಫ್ರೀ ಇದ್ದೀರಿ ಅಂತಂದರೆ ಇವೆಲ್ಲ ಕಾಲೇಜ್ ವೆಬ್ಸೈಟಿಗೆ ಭೇಟಿ ಕೊಟ್ಟು, ಈಗ ಆಲ್ರೆಡಿ ನೀವೇನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡವರು ಕೂಡ ಕಾಲೇಜ್ ವೆಬ್ಸೈಟಿಗೆ ಭೇಟಿ ಕೊಟ್ಟು ಅಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ ಕಾಲೇಜಿಗೆ ಹೋಗಿ. ಯಾಕಂದರೆ ಬಹಳಷ್ಟು ಮಂದಿ ನಾಳೆ KE ಆಫೀಸಿಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಕೊಟ್ಟುಬಿಟ್ಟು ದೆನ್ ಯು ಆರ್ ಗೋಯಿಂಗ್ ಟು ಯುವರ್ ಕಾಲೇಜ್ ಫಾರ್ ಅಡ್ಮಿಷನ್. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಇವೆಲ್ಲ ಥಿಂಗ್ಸ್ ಗೊತ್ತಿರಲಿ, ರೈಟ್? ಅಲ್ಲಿ ಹೋದ್ಮೇಲೆ ನೀವು ಪ್ಯಾನಿಕ್ ಆಗೋದಾಗಲಿ, ಟೆನ್ಷನ್ ಮಾಡ್ಕೊಳ್ಳೋದಾಗಲಿ ಅವಶ್ಯಕತೆ ಇಲ್ಲ. ಸೊ ಕಾಲೇಜವರು ಕೂಡ ನಿಮಗೆ ಆದಷ್ಟು ಹೆಲ್ಪ್ ಮಾಡ್ತಾರೆ, ಅದರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇವು 7 ಕ್ವಶನ್ಸ್ ಆ್ಯಂಡ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. Have a nice day.